Good morning to everybody. Today we are going to study about the general science. First of all, I am welcome to our Lions Career Academy. My name is Somnath Jatti. Today I am going to teach you about the science questions which regarding comes under the GD exams. So we have to face the exams in the easy way or easy mind means we have to concentrate on all the subjects. ನೋಡಿ ನಾವು ಏನು ಮಾಡಬೇಕು ಅಂದರೆ ಎಲ್ಲ ಸಬ್ಜೆಕ್ಟ್ ನಾವು ಈಕ್ವಲೆನ್ಸ್ ಕೊಡಬೇಕು. ಹಾಗಾಗಿ ನೋಡಪ್ಪ ನಾವು ಇವತ್ತು ಏನು ಮಾಡೋಣ ಜನರಲ್ ಸೈನ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಈ ಜನರಲ್ ಸೈನ್ಸ್ ಅಲ್ಲಿ ಮಿನಿಮಮ್ ಕ್ವಶನ್ಸ್ ಎಷ್ಟು ಬರ್ತಾವಪ್ಪ ಅಂದ್ರೆ 15 ಕ್ವಶನ್ಸ್ ಬರ್ತಾವ. ಇನ್ ದ್ಯಾಟ್ 15 ಕ್ವಶನ್ಸ್ ವಿ ಹ್ಯಾವ್ ಟು ಅಟೆಂಡ್ ಆಲ್ ದ ಕ್ವಶನ್ಸ್ ಕರೆಕ್ಟ್ಲಿ. ಇಫ್ ನಾವು ಎಲ್ಲ ಕ್ವಶನ್ಸ್ ಕರೆಕ್ಟಾಗಿ ಅಟೆಂಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಮಿನಿಮಮ್ 30 ಮಾರ್ಕ್ಸ್ ಕವರ್ ಮಾಡ್ಬೋದು ನಾವು. ಸೊ ಏನಿರ್ರಿ 15 ಕ್ವಶನ್ ಇರ್ತಾವ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಸೊ ನಾವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಅಟೆಂಡ್ ಮಾಡಿದ್ವಿ ಅಂದ್ರೆ ನಮ್ಗೆ 30 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಸೊ ಡೈರೆಕ್ಟ್ ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಹೆಂಗೆ ಬರ್ತದೆ ಕ್ವಶನ್ ಸರ್. ಸೊ ನೋಡ್ರಿ, ಒಂದನೇ ಕ್ವಶನ್ ಬಂದ್ಬಿಟ್ಟು antacid substance used for the treatment of acidity in stomach is. ನೋಡ್ರಿ, antacid ಅಂದ್ರೆ ಏನಪ್ಪ? ವಾಟ್ ಈಸ್ ದ ಮೀನಿಂಗ್ ಆಫ್ antacid substance ಅಂದ್ರೆ ಈ ನಮ್ಮ ಹೊಟ್ಟೆ ಒಳಗಡೆ ಏನಾಗಿರ್ತೈತಪ್ಪ ಅಂದ್ರೆ ಪಿತ್ ಆಗಿರ್ತದೆ, ಅಥವಾ ಎಲಿಮೆಂಟರಿ ಕೆನಾಲ್ ಒಳಗೆ ಏನಾಗಿರ್ತೈತಪ್ಪ ಅಂದ್ರೆ ನಮ್ಗೆ ಅಸಿಡಿಟಿ ಆಗಿರ್ತದೆ. ಸೊ ಆ ಅಸಿಡಿಟಿಯನ್ನು ನಾವು ಕಂಟ್ರೋಲ್ ಮಾಡಕ್ಕೆ ನಾವು ಏನು ಯೂಸ್ ಮಾಡ್ತೀವಪ್ಪ, ಯಾವ ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಇಲ್ಲಿ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ. ಆಪ್ಷನ್ ಸಿ ಐತಿ ನೋಡ್ರಿ. ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ. ಸೊ ಇದು ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಕತಿ ಅಸಿಡಿಟಿ ಕಡಿಮೆ ಆಗ್ತದೆ. ಹೆಂಗಾಗಿರ್ತಪ್ಪ ಅಂದ್ರೆ ನಮ್ಮ ಎಲಿಮೆಂಟರಿ ಕೆನಾಲ್ ಅಂದ್ರೆ ಏನಪ್ಪ, ನಮ್ದು ಪೂರ್ತಿ ಅನ್ನನಾಳ ಅಂತ ಇರ್ತೈತಿ. ಆ ಅನ್ನನಾಳ ಒಳಗೆ ಏನಾಗಿರ್ತೈತಪ್ಪ ಅಂದ್ರೆ ಪೂರ್ತಿ ಒಂಥರ ಮೊಸರಿನ ತರ ಆಗಿರ್ತದೆ, ಪಿತ್ ಆಗಿರ್ತದೆ. ಸೊ ಆ ಅಸಿಡಿಟಿನ ಕಮ್ಮಿ ಮಾಡಕ್ಕೆ ನಾವು ಏನು ಯೂಸ್ ಮಾಡಬೇಕಪ್ಪ ಅಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ. ಸೊ ಇದೇ ರೀತಿ ನೋಡ್ರಿ, ನಾವು ಕಾಸ್ಟಿಕ್ ಸೋಡಾ ಏನು ಎಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತಗೋಬೇಕು. ಓಕೆ, ಆಮೇಲೆ ಏನಾಗ್ತದೆ ಕಾಸ್ಟಿಕ್ ಪೊಟ್ಯಾಷಿಯಂ ಬರ್ತದೆ, ಅದು ಕೂಡ ನಾವು ಏನು ಮಾಡಬೇಕು, ಮಾಹಿತಿಯನ್ನ ತಗೋಬೇಕು. ಸೊ ಐ ವಿಲ್ ಟೆಲ್ ಎಕ್ಸ್ಪ್ಲನೇಷನ್ ಅಬೌಟ್ ಆಲ್ ದ ಥಿಂಗ್ಸ್ ಇನ್ ಅಂದರ್ ಕ್ಲಾಸ್. ಸೊ ಫಸ್ಟ್ ಇದು ನೋಡ್ಕೋರಿ, ಇಲ್ಲಿ ಆಂಟಾಸಿಡ್ ಏನಂದ್ರಪ್ಪ ಅಂದ್ರೆ ಆ ನಮ್ಮ ಬಾಡಿ ಸ್ಟಮಕ್ ಒಳಗಡೆ ಅಂತ ಏನು ಅಸಿಡಿಟಿ ಪ್ರಾಬ್ಲಮ್ ಆಗ್ತದ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡ್ಬೇಕಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಈಗ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ಏನಿತ್ತಪ್ಪ ಅಂದ್ರೆ ದ ಡ್ಯಾಶ್ ಹಿ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಇನ್ ದ ಹ್ಯೂಮನ್ ಬಾಡಿ. ಇಲ್ಲಿ ನೋಡ್ರಿ, ಏನಪ್ಪ ಅಂದ್ರೆ ಕಂಪ್ಲೀಟ್ ಡೈಜೆಷನ್ ಅಂದ್ರೆ ಏನಪ್ಪ? ಮೇನ್ ಡೈಜೆಷನ್ ಅಂದ್ರೆ ಏನಪ್ಪ, ನಮ್ಮ ಏನು ಆಹಾರವನ್ನು ತಿಂತೀವಿ, ಆಹಾರವನ್ನು ತಿಂದಿದ್ದನ್ನ ಸಂಪೂರ್ಣವಾಗಿ ಕ್ರಿಯೆ ಎಲ್ಲಿ ಆಗ್ತದೆ? ಸೊ ನೋಡ್ರಿ, ಏನು ಆಪ್ಷನ್ಸ್ ಕೊಟ್ಟಾರ ಅವರು? ಫಸ್ಟ್ ಒಂದು ಪ್ಯಾರಿಂಗ್ಸ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಒಂದು ಸ್ಟಮಕ್, ಥರ್ಡ್ ಒನ್ ಸ್ಮಾಲ್ ಇಂಟೆಸ್ಟೈನ್, ಫೋರ್ತ್ ಒನ್ ಲಾರ್ಜ್ ಇಂಟೆಸ್ಟೈನ್. ಸೊ ನೋಡ್ರಿ, ನಮ್ಮ ಎಲಿಮೆಂಟರಿ ಕಿನಾಲ್ ಒಳಗೆ ಯಾವ ಬರ್ತಾಪ ಅಂದ್ರೆ ಸ್ಟಾರ್ಟಿಂಗ್ ಎಸೋಫೇಗಸ್ ಬರ್ತೈತಿ, ಸ್ಟಮಕ್ ಬರ್ತೈತಿ, ಪ್ಯಾರಿಂಗ್ಸ್ ಬರ್ತೈತಿ, ನೆಕ್ಸ್ಟ್ ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಬರ್ತೈತೆ. ಬಟ್ ನೋಡ್ರಿ, ನಮ್ಮ ದೇಹದ ಒಳಗೆ ಕಂಪ್ಲೀಟ್ ಆಗಿ ಎಲ್ಲಿ ಆಗ್ತೈತಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ಏನ್ ಹೇಳ್ರಿ, ಸಣ್ಣ ಕರಳು ಅಂತ ಬರ್ತದ, ಅದ್ರೊಳಗೆ ಏನಾಕತಿ ಪೂರ್ತಿ ನಮ್ಮ ಆಹಾರ ಏನ್ ತಿಂತೀವಲ್ಲ, ಕಾರ್ಬೋಹೈಡ್ರೇಟ್ಸ್ ಬಂತು, ಪ್ರೋಟೀನ್ಸ್ ಬಂತು, ಮತ್ತೆ ಫ್ಯಾಟ್ಸ್ ಇರ್ತದೆ. ಸೊ ಟೋಟಲಿ ಡೈಜೆಷನ್ ಎಲ್ಲಿ ಆಕೈತಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್. ನೋಡ್ರಿ, ಸಣ್ಣ ಕರಳದ ಉದ್ದ ಎಷ್ಟು ಇರ್ತೈತಪ್ಪ? 6.5 ಮೀಟರ್ ಹಿಡ್ಕೊಂಡು 7 ಮೀಟರ್. ಎಷ್ಟು ಹೇಳ್ರಿ? 6.5 ಮೀಟರ್ ಹಿಡ್ಕೊಂಡು 7 ಮೀಟರ್ ಅಷ್ಟು ಉದ್ದ ಇರ್ತದೆ. ಸೊ ನೋಡ್ರಿ, ಮೇನ್ ಮುಖ್ಯವಾಗಿ ಎಲ್ಲಿ ಆ ಜೀರ್ಣಕ್ರಿಯೆ ಆಕೈತಪ್ಪ ಅಂದ್ರೆ ನಮ್ಮ ದೇಹದ ಒಳಗಡೆ ಸ್ಮಾಲ್ ಇಂಟೆಸ್ಟೈನ್. ಸೊ ನೋಡ್ರಿ, ನೀವು ನೋಡ್ರಿ ಕ್ವಶನ್ ಅನ್ನು ಏನ್ ಮಾಡಬೇಕು, ಸರಿಯಾದ ರೀತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒಂದು ನೋಡ್ರಿ, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಆಫ್ ಅಕ್ಯೂಟ್ ಡಿಸೀಸಸ್? ನೋಡ್ರಿ, ಫಸ್ಟ್ ನಾವು ಕ್ವಶನ್ ಒಳಗೆ ಏನ್ ನೋಡಬೇಕಪ್ಪ ಅಂದ್ರೆ ಅಕ್ಯೂಟ್ ಡಿಸೀಸ್ ಅಂದ್ರೆ ಏನ? ಸೊ ಅಕ್ಯೂಟ್ ಡಿಸೀಸ್ ಅಂದ್ರೆ ಟ್ರಾನ್ಸ್ಫರಬಲ್ ಡಿಸೀಸಸ್. ಟ್ರಾನ್ಸ್ಫರ್ ಅಂದ್ಬಿಟ್ಟು ಅಂದ್ರೆ ಏನ್ ನೋಡ್ರಿ, ಒಬ್ಬರ ಮನುಷ್ಯನಿಂದ
ಇನ್ನೊಬ್ಬರು ವ್ಯಕ್ತಿಗೆ ವರ್ಗಾವಣೆ ಆಗುವಂತ ಒಂದು ಏನಪ್ಪಾ ಅಂದ್ರೆ ಕಾಯಿಲೆ. ಡಿಸೀಸ್ ಅಂದ್ರೆ ಕಾಯಿಲೆ. ಓಕೆ, ಸೊ ನೋಡ್ರಿ ಅದ್ರೊಳಗೆ ಯಾವ ಬರ್ತಪ್ಪ ಕಾಯಿಲೆಗಳಂದ್ರ ಫ್ಲೂ ಅಂತ ಬರ್ತದ, ಸ್ಟೆಪ್ ಟೋಡ್ ಅಂತ ಬರ್ತೈತಿ, ಕಾಮನ್ ಕೋಲ್ಡ್ ಅಂತ ಬರ್ತೈತಿ. ಬಟ್ ನೋಡ್ರಿ ಇವ ಟ್ರಾನ್ಸ್ಫರೇಬಲ್ ಅದಾವ, ಬಟ್ ಜಾಸ್ತಿ ಮನುಷ್ಯರಿಗೆ ಏನಾಗಲ್ಪ ಅದು ಹಾನಿಕರ ಆಗೋದಿಲ್ಲ. ಏನೋ ಮತ್ತವರಿಗೆ ರೋಗ ಬರ್ತದೆ, ಬಟ್ ಕೆಲವೊಂದು ದಿನವಾಗಿ ಇರ್ತೈತಿ, ಹೋಗ್ಬಿಡುತ್ತದೆ. ಅದರಿಂದ ಯಾವ ಅನಾಹುತಗಳು ಆಗೋದಿಲ್ಲ. ಸೊ ನೋಡ್ರಿ ಇಲ್ಲಿ ಅಕ್ಯೂಟ್ ಡಿಸೀಸ್ ಅಂದ್ರೆ ಏನೇನಪ್ಪ ಟ್ರಾನ್ಸ್ಫರೇಬಲ್. ಬಟ್ ಅವ್ರು ಏನ್ ಕೇಳಿದಾರೆ ನೋಡ್ರಿ, ನಾಟ್ ಆನ್ ಎಕ್ಸಾಂಪಲ್. ಎಕ್ಸಾಂಪಲ್ ಅಂದ್ರೆ ಏನಪ್ಪಾ ಉದಾಹರಣೆ. ಸೊ ನೋಡ್ರಿ ಎಕ್ಸಾಂಪಲ್ ಅಂದ್ರೆ ಏನಪ್ಪಾ ಅಂದ್ರ ಯಾವ ಈ 4 ಡಿಸೀಸ್ ಒಳಗ ಏನಾಗುದಿಲ್ಲ ಅಕ್ಯೂಟ್ ಡಿಸೀಸ್ ಅಲ್ಲದು. ಯಾವ್ದಪ್ಪ ಇವು 3 ಏನ್ ಬರ್ತಾವು, ಒಬ್ಬರು ವ್ಯಕ್ತಿಯಿಂದ ಇನ್ನೊಬ್ಬರು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತದೆ. ಬಟ್ ಇದು ಹೈ ಬ್ಲಡ್ ಪ್ರೆಷರ್ ಏನಪ್ಪಾ ಅಂದ್ರ ಇದು ಟ್ರಾನ್ಸ್ಫರೇಬಲ್ ಅಲ್ಲ. ಸೊ ಆನ್ಸರ್ ಈಸ್ ಹೈ ಬ್ಲಡ್ ಪ್ರೆಷರ್. ನೋಡ್ರಿ ಇವು 3 ಕೂಡ ಏನಪ್ಪಾ ಫ್ಲೂ ಆಯ್ತು, ಸ್ಟೆಪ್ ಥ್ರೋಟ್ ಆಯ್ತು, ಕಾಮನ್ ಕೋಲ್ಡ್ ಆಯ್ತು. ಇವೇನು 3 ಡಿಸೀಸಸ್ ಒಬ್ಬರು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗಿ ಬರ್ತಾವ, ಬಟ್ ವರ್ಗಾವಣೆಗೆ ಬರ್ತಾವ. ಬಟ್ ಏನಾಗುತ್ತೆ ಹೇಳ್ರಿ ಇಲ್ಲಿ ಅತಿ ಹೆಚ್ಚು ಏನು ಹಾನಿ ಮಾಡೋದಿಲ್ಲ. ಬಟ್ ನೋಡ್ರಿ ಯಾವ್ದು ಎಕ್ಸಾಂಪಲ್ ಇದು ನಾಟ್ ಅಕ್ಯೂಟ್ ಡಿಸೀಸ್ ಆದ ಇದ್ರ ಉತ್ತರಪ್ಪ ಅಂದ್ರ ಹೈ ಬ್ಲಡ್ ಪ್ರೆಷರ್. ನೋಡ್ರಿ ಇದು ಮಾತ್ರ ಏನಾಗುತ್ತ ಒಬ್ಬ ವ್ಯಕ್ತಿಗೆ ಮತ್ತೆ ಟ್ರಾನ್ಸ್ಫರ್ ಆಗಿ ಬರುದಿಲ್ಲ ಅಂತ ಅರ್ಥ ಆಯ್ತಾ. ನೋಡ್ರಿ ಕ್ವಶನ್ ಅನ್ನ ನಾವು ಓದ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ತಿಳ್ಕೊಬೇಕು. ಯಾವಪ್ಪ ನಾಟ್ ಅಕ್ಯೂಟ್ ಡಿಸೀಸ್ ಕೇಳಿದಾರ, ಎಕ್ಸಾಂಪಲ್ ಕೊಡೋರು, ಬಟ್ ಅದ್ರಾಗ ಯಾವ್ದಲ್ಲ ನಾಟ್ ಟ್ರಾನ್ಸ್ಫರಬಲ್ ಯಾವ್ದೈತೆ ಅಂದ್ರ ಹೈ ಬ್ಲಡ್ ಪ್ರೆಷರ್. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡ್ರಿ ನೋಡ್ರಿ ಕ್ವಶನ್ಸ್ ನೋಡ್ರಿ ಚೆನ್ನಾಗಿ ಫಸ್ಟ್ ನೋಡ್ಬೋರು ಅದನ್ನ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸ್ ಕಾಸಸ್ ಲಾಸ್ ಆಫ್ ಮೆಮ್ರಿ. ನೋಡ್ರಿ ಇಲ್ಲಿ ಡಿಸೀಸ್ ಅಂದ್ರೆ ಇದೇ ಹೇಳಿದೀನಿ ನಾನು, ರೋಗಗಳು ಯಾವ್ದಪ್ಪ ಅಂದ್ರ ಲಾಸ್ ಆಫ್ ಮೆಮ್ರಿ. ನೋಡ್ರಿ ನೆನಪಿನ ಶಕ್ತಿ ಹೋಗುವಂತದ ಡಿಸೀಸ್ ಯಾವ್ದು ಇದ್ರಾಗ. ಸೊ ನೋಡ್ರಿ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರ ಅಲ್ಝಿಮೇರ್ ಡಿಸೀಸಸ್. ಅದ್ರ ಹೆಸರು ಏನಪ್ಪಾ ಅಂದ್ರ ಅಲ್ಝಿಮೇರ್ ಡಿಸೀಸಸ್. ಸೊ ನೋಡ್ರಿ ಇದೇನಾಗಪ್ಪ ಅಂದ್ರ ನಮ್ಗ ಮೆಮರಿ ಲಾಸ್ ಆಗೋದ್ರಿಂದ ಏನಾಕೈತಿ ನಮ್ಗ ಇವತ್ತು ವರ್ಕ್ ಮಾಡಿದ್ದ ನಾಳೆಗೆ ಕ್ಲಿಯರೆನ್ಸ್ ಇರಂಗಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಬಟ್ ನೋಡ್ರಿ ಇಲ್ಲಿ ರಿಕೆಟ್ಸ್. ರಿಕೆಟ್ಸ್ ಅಂದ್ರೆ ಏನಪ್ಪ ಇದ ಬೋನ್ಗಳು ಬರ್ತಕ್ಕಂಥ ರೋಗ. ಆಮೇಲೆ ನೋಡ್ರಿ ನ್ಯಾಕ್ಟಿಯಾ ಅಂದ್ರೆ ಏನಪ್ಪಾ ಅಂದ್ರ ಐಸ್. ಐಸ್ ಅಂದ್ರೆ ಏನ್ರಿ ರಾತ್ರಿ ಹೊತ್ತು ಏನಾಗತ್ತಪ್ಪ ನಮ್ಗ ಕಣ್ಣು ಸರಿಯಾಗಿ ಕಾಣಂಗಿಲ್ಲ, ಎರಡು ಗಣ್ಣದ್ ಬರ್ತಾವ. ಸೊ ಇದಕ್ಕೆ ಡಿಸೀಸ್ ಏನ್ ಕರಿತಾರೆ ಹೇಳ್ರಿ ನ್ಯಾಕ್ಟೋಲೋಪಿಯಾ ಅಂತ ಕರಿತಾರೋ. ಅಂಡ್ ಲಾಸ್ಟ್ ಬಂದ್ಬಿಟ್ಟು ನೋಡ್ರಿ ಸ್ಕರ್ವಿ, ವಿಟಮಿನ್ ಸಿ ದಿಂದ ಬರ್ತಕ್ಕಂಥ ಒಂದು ಕಾಯಿಲೆಯ ಹೆಸರು. ಸೊ ನೋಡ್ರಿ ಮೇನ್ ನಮ್ಗೆ ಇಲ್ಲಿ ಏನ್ ಕೇಳ್ಯಾರ ಲಾಸ್ ಆಫ್ ಮೆಮ್ರಿ ಡಿಸೀಸ್ ಎದರಿಂದ ಬರ್ತದಪ್ಪ ಅಂದ್ರ ಅಲ್ಝಿಮಿಯರ್ ಡಿಸೀಸ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಲ್ಝಿಮೇರಿಯಾ ಡಿಸೀಸ್. ಸೊ ನೆಕ್ಸ್ಟ್ ನೋಡ್ರಿ ಐದನೇ ಕ್ವಶನ್ ನೋಡ್ರಿ ಇಲ್ಲಿ ರಿಯಾಕ್ಷನ್ ಆಫ್ ಅನ್ ಆಸಿಡ್ ವಿತ್ ಅ ಬೇಸ್ ಈಸ್ ನೋನ್ ಆಸ್. ನೋಡ್ರಿ ಅಸಿಡ್ ಪ್ಲಸ್ ರಿಯಾಕ್ಷನ್ ಬೇಸ್ ಆದಾಗ ಏನಾಕೈತಪ್ಪ ಅಂದ್ರ ಆನ್ಸರ್ ಏನ್ ಬರ್ತಪ್ಪ ಅಂದ್ರ ನ್ಯೂಟ್ರಲೈಸೇಷನ್. ಇಲ್ಲಿ ಏನ್ ಫಾರ್ಮೇಶನ್ ಆಕೈತಿ ಸಾಲ್ಟ್ ಫಾರ್ಮೇಶನ್ ಆಗ್ತದ. ಸೊ ನೋಡಿ ಇಲ್ಲಿ ಒಂದು ಅಸಿಡ್ ಒಂದು ಬೇಸ್ ಕೂಡಿದಾಗ ಏನಾಕೈತಪ್ಪ ಅಂದ್ರ ನಮ್ಗ ಸಾಲ್ಟ್ ಫಾರ್ಮೇಶನ್ ಆಕೈತಿ. ಈ ಪ್ರೊಸೆಸ್ ಏನಂತ ಕರಿತಾರಪ್ಪ ಅಂದ್ರ ನ್ಯೂಟ್ರಲೈಸೇಷನ್ ಅಂತೇಳಿ ಕರೀತಾರ. ಸೊ ನೋಡ್ರಿ ಇವೆಲ್ಲ ನೋಡ್ರಿ ಡಿಕಂಪೋಸಿಷನ್ ಬಂತು, ಕಾಂಬಿನೇಷನ್, ರಿಡಕ್ಸೇಷನ್ ಇವೆಲ್ಲ ಏನಪ್ಪಾ ಅದರ್ ಸೋರ್ಸಸ್ ಬರ್ತೈತಿ. ಬಟ್ ನಮ್ಗೆ ಏನಾಗೈತಿ ನ್ಯೂಟ್ರಲೈಸೇಷನ್ ಅಂತೇಳಿ ಬರ್ತೈತಿ. ಯಾಕಂದ್ರ ಅಸಿಡ್ಗಳನ್ನ ಬೇಸ್ಗಳ ಕೂಡಿದಾಗ ಏನಾಕೈತಪ್ಪ ಅಂದ್ರ ಅಲ್ಲಿ ನಮ್ಗ ಸಾಲ್ಟ್ ಉತ್ಪತ್ತಿ ಆಗ್ತದ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಪ್ಪಾ ನ್ಯೂಟ್ರಲೈಸೇಷನ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಈಗೇನಿದ ಪಿ ಎಚ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಪಿ ಎಚ್ ವ್ಯಾಲ್ಯೂ ಆಫ್ ಎ ಬ್ಲಡ್. ಬ್ಲಡ್ ಅಂದ್ರೆ ಏನಪ್ಪ ಏನ್ರಿ ರಕ್ತ. ಓಕೆ ಸೊ ನೋಡ್ರಿ ಅಲ್ಲಿ ನಮ್ಗೆ ಏನಿರ್ತೈತ ರಕ್ತದಲ್ಲಿ ಪಿ ಎಚ್ ವ್ಯಾಲ್ಯೂ ಅಂತ ಕೇಳ್ತಾನ. ಪಿ ಎಚ್ ವ್ಯಾಲ್ಯೂ ಮಿನಿಮಮ್ ಎಷ್ಟು ಇರ್ತೈತಪ್ಪ ಅಂದ್ರ ಎಕ್ಸಾಕ್ಟ್ ಆಗಿ 7 ಇರ್ತದ. ಬಟ್ ಏನಾಗ್ತೈತೆ ಅಂದ್ರೆ ಈಗ ನಾವ ಅಲ್ಲಿ ಆಪ್ಷನ್ಸ್ ಏನದ ನೋಡ್ರಿ 1 is 6,
ಎರಡನೇ 7.4, ಆಪ್ಷನ್ ಸಿ 8.4, ಆಪ್ಷನ್ ಡಿ 6.4. ಸೊ ಆನ್ಸರ್ ಏನ್ ನೋಡ್ರಿ ಇಲ್ಲಿ ನಾರ್ಮಲ್ ಪಿ ಎಚ್ 7 ಇರ್ತದ, ಬಟ್ ಆಪ್ಷನ್ ಏನಿದೆ 7.4 ಐತಿ. ಸೊ ಪಿ ಎಚ್ ವ್ಯಾಲ್ಯೂ ಏನಪ್ಪ ಬ್ಲಡ್ ಅಂದ್ರೆ 7.4. ನೋಡ್ರಿ ಪಿ ಎಚ್ ಅಂದ್ರೆ ಏನ, ವ್ಯಾಲಿಡಿಟಿ ಆಫ್ ದಿ ಹೈಡ್ರೋಜನ್ ಏನೇನ್ರಿ ವ್ಯಾಲಿಡಿಟಿ ಆಫ್ ದಿ ಹೈಡ್ರೋಜನ್. ಸೊ ನೋಡ್ರಿ ಸೊ ಪಿ ಎಚ್ ವ್ಯಾಲ್ಯೂ ಆಫ್ ದ ಬ್ಲಡ್ ಏನಂತ ಹೇಳ್ತೀವಿ 7.4. ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ. ಸೊ ನೋಡ್ರಿ ನೆಕ್ಸ್ಟ್ ಒನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೋಡ್ರಿ ಇಲ್ಲಿ ಲಿಂಕ್ ಇದಾರಪ್ಪ ಅವರ 4 ಜನ ಹೆಸರು ಕೊಟ್ಟಿದ್ದಾರೆ. ಓಕೆ, ಯಾವಪ್ಪ ಅಂದ್ರೆ ಒಂದು ಜೋಲು, ಫೆರಡೆ, ಓಮ, ಕೆಪ್ಲರ್ಸ್. ಸೊ ಇದ್ರೊಳಗೆ ಏನಾಗೈತಿ ನೋಡ್ರಿ, ಏನಕ್ಕೆ ಯಾರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಯಾರ ಅದನ್ನ ಕಂಡು ಹಿಡಿದಾರಪ್ಪ ಅಂತ ಕೇಳ್ತಾರೆ. ನೋಡ್ರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಏನಪ್ಪಾ, ಥ್ರೂ ಮ್ಯಾಗ್ನೆಟ್ ಏನಪ್ಪಾ ಮ್ಯಾಗ್ನೆಟ್ ದಿಂದ ಕರೆಂಟ್ ಅನ್ನು ಉತ್ಪತ್ತಿ ಮಾಡುವುದು. ಅದಕ್ಕೆ ಅಂತಾರೆ ಹೇಳ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದ ಕರೆಂಟ್ ಅನ್ನು ತಯಾರು ಮಾಡೋಕೆ ಅಂತಾರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀತಾರು. ಸೊ ಇದನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಫೆರಾಡೆ. ಯಾರು ಹೇಳ್ರಿ ಫೆರಾಡೆ. ಸೊ ನೋಡ್ರಿ ಇಲ್ಲಿ ಜೋಲ್ ಬಂದ್ಬಿಟ್ಟು ಇದು ಬೇರೆ ಬರ್ತದೆ, ಬೇರೆ ಆಪ್ಷನ್. ಓಮ್ಸ್ ಲಾ ಇದೇನ್ ಮಾಡ್ತಾರಪ್ಪ ಕರೆಂಟ್ ರೆಜಿಸ್ಟ್ರೇಷನ್ ಅಂತ ಇರ್ತೈತಿ, ರೆಸಿಸ್ಟೆನ್ಸ್ ಅಂತ ಬರ್ತೈತಿ. ಕೆಪ್ಲರ್ ಬಂದ್ಬಿಟ್ಟು ಪ್ಲಾನೆಟ್ ಗ್ರಹಗಳ ಸುತ್ತುವಿಕೆಯನ್ನು ಹೇಳಿದವರು ಯಾರಪ್ಪ ಅಂದ್ರೆ ಕೆಪ್ಲರ್. ಸೊ ನೋಡ್ರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಯಾರು ಕಂಡುಹಿಡಿತಾರಪ್ಪ ಫಸ್ಟ್ ಟೈಮ್ ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ್ದಪ್ಪ ಅಂದ್ರೆ ಫೆರಾಡೆ. ಸೊ ನೆಕ್ಸ್ಟ್ ನೋಡ್ರಿ, ದ ಲಂಗ್ಸ್. ಲಂಗ್ಸ್ ಅಂದ್ರೆ ಏನಪ್ಪಾ, ಇದು ಶ್ವಾಸಕೋಶ ಅಂತ ಬರ್ತೈತಿ. ಪಾರ್ಟ್ ಆಫ್ ವಿಚ್ ಸಿಸ್ಟಮ್, ದ ಲಂಗ್ಸ್ ಆರ್ ದ ಪಾರ್ಟ್ ಆಫ್ ವಿಚ್ ಸಿಸ್ಟಮ್. ಈಗ ಲಂಗ್ಸ್ ಅಂದ್ರೆ ಏನಪ್ಪಾ ಶ್ವಾಸಕೋಶ ಇರ್ತೈತಿ ನಮ್ದು ಬಾಯಿ, ನೆಕ್ಸ್ಟ್ ಗಂಟ್ಲು, ಆಮೇಲೆ ಎದೆ ಒಳಗಡೆಯಿಂದ ಲಂಗ್ಸ್ ಬರ್ತಾವ. ಸೊ ಈ 4 ಸಿಸ್ಟಮ್ ಒಳಗೆ ನಮ್ದು ಲಂಗ್ಸ್ ಎದ್ರ ಸಂಬಂಧ ಬರ್ತೈತಪ್ಪ. ಫಸ್ಟ್ನೇದ ನರ್ವಸ್ ಸಿಸ್ಟಮ್, ನರಗಳ ನಾಡಿ ಅಂತ ಅಂದಾರ, ಅದು ತಪ್ಪು. ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ಏನ್ರಿ ಪಚನ ಕ್ರಿಯೆ ಒಳಗಂತಾರು, ಅಲ್ಲಿ ಬರ್ತಾನೆ ಲಂಗ್ಸ್ ಡೈಜೆಸ್ಟಿವ್ ಸಿಸ್ಟಮ್. ನೆಕ್ಸ್ಟ್ ಅಂತಾರು ರೆಸ್ಪಿರೇಟರಿ ಸಿಸ್ಟಮ್. ನೋಡ್ರಿ ಯಾವ್ದಪ್ಪ ಅಂದ್ರೆ ರೆಸ್ಪಿರೇಟರಿ. ರೆಸ್ಪಿರೇಟರಿ ಅಂದ್ರೆ ಉಸಿರಾಡುವುದು. ನಾವ್ ಹೆಂಗ್ ಉಸಿರಾಡ್ತೀವಿ ಅಂತ ಹೇಳ್ತೀವಿ ನಾರ್ಮಲ್ ಆಗಿ. ನೋಡ್ರಿ ನಾವ್ ಹೆಂಗ್ ಉಸಿರಾಡ ಬಗ್ಗೆ ಕೇಳಿದಾಗ ನಾವ್ ಎಲ್ಲಾರು ಹೇಳ್ತಾರ ಮೂಗು ಅಂತೇಳಿ, ಬಟ್ ಮೂಗು ತಪ್ಪ ಅನ್ಸರ. ಮೇನ್ ಲಂಗ್ ಯಾವ ಪಾರ್ಟ್ಪ ಅಂದ್ರೆ ಲಂಗ್ಸ್ ಮುಖಾಂತರ ನಾವೇನ್ ಮಾಡ್ತೀವಿ ಉಸಿರಾಡ್ತೀವಿ. ಸೊ ಅದಕ್ಕೆ ಯಾವ್ದು ನಮ್ಮ ಸಿಸ್ಟಮ್ ಇರೋದಕ್ಕೆ ಆನ್ಸರ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಲಂಗ್ಸ್ ಇಸ್ ದ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಹೌದು, ನಮ್ಮ ಉಸಿರಾಟದ ಮೇನ್ ಅಂಗ ಯಾವ್ದಪ್ಪ ಅಂದ್ರ ಲಂಗ್ಸ್. ಸೊ ರೆಸ್ಪಿರೇಟರಿ ಸಿಸ್ಟಮ್ ಯಾವ್ದು ಮೇನ್ ಅಂದ್ರ ಲಂಗ್ಸ್ ಅಂತ ಹೇಳ್ಬೇಕು. ಇಲ್ಲಿ ನೋಡ್ರಿ ಡೈಜೆಸ್ಟಿವ್ ಸಿಸ್ಟಮ್ ಏನೈತಿ, ಸ್ಮಾಲ್ ಇಂಟೆಸ್ಟೈನ್ ಮೇನ್, ಆಮೇಲೆ ಮೇನ್. ನೋಡ್ರಿ ಈಗ ಇದೇನಾಯ್ತು ಉಸಿರಾಟ ಕ್ರಿಯೆ ಲಂಗ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಂತೀವಿ. ಅದೇ ರೀತಿ ನಮ್ಮ ಹಾರ್ಟ್ ಯಾವ ಸಿಸ್ಟಮ್ ಐತೆ ಅಲ್ಲಿ ಹೇಳ್ರಿ, ನೆನ್ಪು ಮಾಡ್ಕೊರಿ. ನಾನು ಹಾರ್ಟ್ ಬಂದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಚಲನೆ, ಬ್ಲಡ್ ಸರ್ಕ್ಯುಲೇಷನ್. ಇಲ್ಲಿ ನೋಡ್ರಿ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಏನಾಕೈತಿ ನಮ್ದು ಇಲ್ಲಿ ಮೇನ್ವಾಗಿ ಪ್ಯೂರಿಫಿಕೇಶನ್ ಆಫ್ ಹಾರ್ಟ್, ಸಾರಿ ಪ್ಯೂರಿಫಿಕೇಶನ್ ಆಫ್ ಬ್ಲಡ್. ಪ್ಯೂರಿಫಿಕೇಶನ್ ಆಫ್ ಬ್ಲಡ್ ಎಲ್ಲಿ ಮಾಡ್ತೈತಿ, ಹಾರ್ಟ್ ಅಲ್ಲಿ ಆಗುತ್ತೆ. ಅದೇ ರೀತಿ ನಮ್ದು ರೆಸ್ಪಿರೇಷನ್ ಅಥವಾ ನಾವು ಉಸಿರಾಡ ಮೇನ್ ಅಂಗ ಯಾವ್ದಪ್ಪ ಅಂದ್ರೆ ಸಿಸ್ಟಮ್ ಯಾವ್ದಂದ್ರೆ ಇಲ್ಲಿ ಆಪ್ಷನ್ ಸಿ ರೆಸ್ಪಿರೇಟರಿ ಸಿಸ್ಟಮ್. ಸೊ ನೋಡ್ರಿ ದ ಲಂಗ್ಸ್ ಆರ್ ದ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ನೋಡ್ರಿ ಕ್ವಶನ್ ಸರಿಯಾಗಿ ಓದ್ಕೋದ್ರಿ ಅಂದ್ರೆ 15 ಆನ್ಸರ್ ನಾವ್ ಏನ್ ಮಾಡ್ಬೋದಪ್ಪ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ವಿತಿನ್ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಮೇನ್ ಟೈಮ್ ಅಲ್ಲಿ ಈಸಿಯಾಗಿ ನಾವು ಸ್ಕೋರ್ ಮಾಡ್ಕೊಂಡು ಮುಂದಿನ ಸಬ್ಜೆಕ್ಟ್ ಆಗಿ ಈಸಿಯಾಗಿ ಮಾಡ್ಬೋದು. ಸೊ ನೋಡ್ರಿ ಆಪ್ಷನ್ ಇಸ್ ಸಿ ರೆಸ್ಪಿರೇಟರಿ ಸಿಸ್ಟಮ್. ನೆಕ್ಸ್ಟ್ ಒನ್, which one of the following parts of an woman alimentary canal can be of maximum length. ಇಲ್ಲಿ ನೋಡ್ರಿ ಇಲ್ಲಿ ಎಲಿಮೆಂಟರಿ ಕೆನಾಲ್ ಅಂದ್ರೆ ಏನಪ್ಪಾ,
ಹ್ಯೂಮನ್ ಎಲಿಮೆಂಟ್ರಿ ಕೆನಾಲ್ ಅಂದ್ರೆ ಅನ್ನನಾಳ. ಇಲ್ಲಿ ನೋಡ್ರಿ ಇಲ್ಲಿಂದ ಹಿಡ್ಕೊಂಡ ಇಲ್ಲಿವರೆಗೆ ಇರ್ತೈತಿ ಈಗ ಸ್ಟೇಟ್ ಅದ. ಇದಕ್ಕೆ ಏನಂತ ಕರಿತೀವಿ ನಾವು? ಅನ್ನನಾಳ ಅಂತ ಕರಿತೀವಿ. ಸೊ ಇಲ್ಲಿ ಏನೇನು ಬರ್ತಾವ? ಫ್ಯಾರಿಂಗ್ಸ್ ಬರ್ತೈತಿ, ಓಯಿಸೋಫೇಗಸ್ ಬರ್ತೈತಿ, ಆಮೇಲೆ ಸ್ಟಮಕ್ ಬರ್ತೈತಿ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್. ಸೊ ಇಲ್ಲಿ ನೋಡ್ರಿ ಅವ್ರು ಏನ್ ಕೇಳ್ಯಾರ, ಇವು ಇದ್ರೊಳಗ ಸ್ಟಮಕ್ ಆಪ್ಷನ್ ಏನ್ ಕೊಟ್ಟಾರು? ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್ ಅಂತ ಕೊಟ್ಟಾರು. ಅವ್ರ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂದ್ರ ಮ್ಯಾಕ್ಸಿಮಮ್ ಲೆಂತ್ ಯಾವ್ದೈತಿ, ಉದ್ದ ಯಾವ್ದೈತಿ, ಇದ್ರಲ್ಲಿ ಲೆಂತ್ ಯಾವ್ದು ಬರುತ್ತಪ್ಪ ಅಂದ್ರೆ ಇಲ್ಲಿ ಸರಳವಾಗಿ ನೋಡ್ರಿ ಆಗಲೇ ಒಂದು ಪ್ರಶ್ನೆ ಬಂದಿತ್ತು ನಿಮ್ಗೆ ನೋಡ್ರಿ. ಅದ್ರ ಮೀಟರ್ ಎಷ್ಟು ಐತಿ? ನಾನು 6 ಪಾಯಿಂಟ್ 5 ಮೀಟರ್ ದಿಂದ 7 ಮೀಟರ್ಸ್. ಸೊ ನೋಡ್ರಿ ಮ್ಯಾಕ್ಸಿಮಮ್ ಲೆಂತ್ ಉದ್ದ ಯಾವ್ದೈತಪ್ಪ ಅಂದ್ರೆ ನಮ್ಮ ಇದ್ರಲ್ಲಿ ಸ್ಮಾಲ್ ಇಂಟೆಸ್ಟೈನ್. ಸೊ ಕ್ವಶನ್ ಏನ್ ಕೇಳಿರೋರು, ಮ್ಯಾಕ್ಸಿಮಮ್ ಲೆಂತ್ ಯಾವ್ದೈತಿ ಇಲ್ಲಿ? ಉದ್ದವಾದ ಯಾವ್ದಪ್ಪ? ಈ ಸ್ಟಮಕ್ ಉದ್ದ ಐತೋ, ಸ್ಮಾಲ್ ಇಂಟೆಸ್ಟೈನ್ ಉದ್ದೈತೋ, ಲಾರ್ಜ್ ಇಂಟೆಸ್ಟೈನ್ ಉದ್ದೈತೋ, ಅಥವಾ ರೆಕ್ಟಮ್ ಅಂತ ಕೇಳ್ಯಾರ. ಸೊ ಇದ್ರ ನೋಡ್ರಿ ಆಬ್ವಿಯಸ್ಲಿ ಏನಾಗತ್ತೆ 6 ಪಾಯಿಂಟ್ ಇದೇನೈತಿ 1.5 ಮೀಟರ್ ಇರ್ತೈತಿ. ಸೊ ಇದ್ರ ಡೈರೆಕ್ಟ್ ನಾವೇನ್ ಹೇಳ್ಬೋದು? ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಅತಿ ಉದ್ದವಾದ ಲೆಂತ್ ಯಾವ್ದೈತಪ್ಪ ಇದ್ರೊಳಗ ಅಂದ್ರ ಎಲಿಮೆಂಟ್ರಿ ಕೆನಾಲ್ ಒಳಗ ಸ್ಮಾಲ್ ಇಂಟೆಸ್ಟೈನ್. ಸೊ ನೋಡ್ರಿ ಮೇನ್ ಅರ್ಥ ಆಯ್ತಾ? ಏನಂತ ಕೇಳವ್ರ, ನಮ್ಮ ಅನ್ನನಾಳ ಒಳಗ ಅತಿ ಉದ್ದವಾದ ಯಾವ್ದೈತಪ್ಪ ಅಂದ್ರ ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ರಿ, ಅರ್ತ್ ಕ್ವೇಕ್ produces which kind of sound before the main shock wave? ನೋಡ್ರಿ ಅರ್ತ್ ಕ್ವಿಕ್ ಅಂದ್ರೆ ಏನಪ್ಪಾ? ಭೂಕಂಪ. ನೋಡ್ರಿ ಏನ್ರಿ? ಭೂಕಂಪ. ಸರಿ ನೋಡ್ರಿ ಭೂಕಂಪ ಯಾವಾಗ ಆಗಿರ್ತೈತಿ? ಏನೋ ಒಂದು ಫ್ಲಡ್ ಬಂದಿರ್ತೈತಿ, ಅಥವಾ ಹೆಚ್ಚು ನೀರು ಬರ್ಬೋದು, ಅಥವಾ ಭೂಮಿಯ ಒತ್ತಡ ಇದ್ದಾಗ ಏನಾಗಿರ್ತೈತಪ್ಪ ಅಲ್ಲಿ ಭೂಕಂಪ ಆಗಿರ್ತದ. ಅವಾಗ ಅದ ಬಿಫೋರ್ ವಿಚ್ ಕೈಂಡ್ ಆಫ್ ಸೌಂಡ್ ಅಂದ್ರೆ ಏನ್ರಿ? ಯಾವ ಸೌಂಡ್ ಬರ್ತೈತೆ ಅಲ್ಲಿ ಅಂತ ಕೇಳ್ತಾರ ಅವ್ರು. ಸೊ ನೋಡ್ರಿ ಇಲ್ಲಿ ಅದ್ರಾಗ ಮೇನ್ ಆನ್ಸರ್ ಏನಪ್ಪಾ ಅಂದ್ರ ಇನ್ಫ್ರಾ ಸೌಂಡು. ಏನ್ ಹೇಳ್ರಿ? ಇನ್ಫ್ರಾ ಸೌಂಡ್. ನೋಡ್ರಿ ಇದ್ರ ಎಷ್ಟು ಇದೆ ಅಂದ್ರೆ 20 ಹರ್ಜ್ ದಿಂದ 20,000 ಹರ್ಜ್ ಅಂತ ಇರ್ತೈತಿ. ನೋಡ್ರಿ ಇದಕ್ಕಿಂತ ಕಡಿಮೆ ಇತ್ತಂದ್ರ ಇದು ಏನಪ್ಪಾ ಅಂದ್ರ ಆಡಿಬಲ್ ಸೌಂಡ್ ಅಂತ ಅಂತಾರ. ಅಂದ್ರೆ ಆಡಿಬಲ್ ಸೌಂಡ್ ಐತಿ. 20,000 ಕಿಂತ ಹೆಚ್ಚು ಸೌಂಡ್ ಬತ್ತಂದ್ರ ಇದಕ್ಕೆ ಏನ್ ಕರೀತಾರ? ಅಲ್ಟ್ರಾ ಸೌಂಡ್ ಅಂತ ಕರೀತಾರ. ಸೊ ನೋಡ್ರಿ ಅವ್ರು ಏನ್ ಕೇಳಾರು, ಅರ್ತ್ ಕ್ವೇಕ್ ಪ್ರೊಡ್ಯೂಸಸ್ ವಿಚ್ ಕೈಂಡ್ ಆಫ್ ಸೌಂಡ್ ಬಿಫೋರ್ ದ ಮೇನ್ ಶಾಕ್ ವೇವ್. ಈ ಶಾಕ್ ಹೋಗಿದ್ದ ಮೊದಲು ಯಾವ್ದು ಏನ್ ಸೌಂಡ್ ಬರ್ತದೆ ಅದಕ್ಕೆ ಏನ್ ಕರೀತಾರ? ಇನ್ಫ್ರಾರೆಡ್ ಸೌಂಡ್. ಸೊ ಆಪ್ಷನ್ ಆನ್ಸರ್ ಕಟ್ ಆನ್ಸರ್ ಏನಪ್ಪಾ ಅಂದ್ರ ಆಪ್ಷನ್ ಬಿ, ಇನ್ಫ್ರಾರೆಡ್ ಸೌಂಡ್. ಸೊ ನೋಡ್ರಿ 20,000 ಕಿಂತ ಹೆಚ್ಚಾಗಿತ್ತು ಸೌಂಡ್, ಇದೇನಪ್ಪಾ ಅಲ್ಟ್ರಾ ಸೌಂಡ್. ಅದಕ್ಕಿಂತ ಸ್ವಲ್ಪ 20 ಹರ್ಸ್ ಕಿಂತ ಕಡಿಮೆ ಲೆಸ್ ಇತ್ತಂದ್ರ ಸೊ ಅದಕ್ಕೆ ನಾವೇನ್ ಕರಿತೀವಿ? ಆಡಿಬಲ್ ಸೌಂಡ್. ಆಡಿಬಲ್ ಅಂದ್ರೆ ಏನ್ರಿ? ನಮ್ ಕಿವಿಗೆ ಕೇಳತಕ್ಕಂತ ಸೌಂಡು. ಸೊ ಅದಕ್ಕಿಂತ ಸ್ವಲ್ಪ ಹೆಚ್ಚು 20 ಹರ್ಸ್ ಕಿಂತನು 20,000 ಆಗಿತ್ತಪ್ಪ ಅಂದ್ರೆ ಅದಕ್ಕೆ ಏನ್ ಕರೀತಾರ? ಇನ್ಫ್ರಾ ಸೌಂಡು. 20,000 ಕಿಂತ ಹೆಚ್ಚಾಗಿ ಸೌಂಡ್ ಬಂದಿತ್ತಂದ್ರ ಅದಕ್ಕೆ ಏನ್ ಕೇಳ್ತಾರ? ಅಲ್ಟ್ರಾ ಸೌಂಡ್ ಅಂತ ಹೇಳಿ ಕರೀತಾರ. ಸೊ ನೋಡ್ರಿ ನಮ್ಮ ಆಪ್ಷನ್ ಕ್ವಶನ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರ ಇನ್ಫ್ರಾ ಸೌಂಡ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ದ ನಾನ್ ಮೆಟಲ್ ಯೂಸ್ಡ್ ಇನ್ ದ ವಲ್ಕನೈಸೇಷನ್ ಆಫ್ ರಬ್ಬರ್. ನೋಡ್ರಿ ವಲ್ಕನೈಸೇಷನ್ ಅಂದ್ರೆ ಏನಪ್ಪಾ? ರಬ್ಬರ್ ಅನ್ನ ಗಟ್ಟಿ ಮಾಡೋದಕ್ಕಂತಂದ್ರೆ ಯಾವ ವಸ್ತು ಯೂಸ್ ಮಾಡ್ತಾರೆ ಇದ್ರಾಗ ಅಂದ್ರೆ ಸಲ್ಫರ್. ಏನಪ್ಪಾ ಆನ್ಸರ್ ಅದಕ್ಕ? ಸಲ್ಫರ್. ನೋಡ್ರಿ ಗ್ಯಾಲ್ವನೈಸೇಷನ್ ಅಂತ ಒಂದ್ ಬರ್ತದ. ಆ ಗ್ಯಾಲ್ವನೈಸೇಷನ್ ಅಂದ್ರೆ ಏನಪ್ಪಾ? ಕಬ್ಬಿಣಗಳನ್ನ ತೂಕಡಿದಾಗ ಏನ್ ಮಾಡ್ತಾರ? ಜಿಂಕ್ ಅನ್ನ ಯೂಸ್ ಮಾಡ್ತಾರ. ಏನ್ ಯೂಸ್ ಮಾಡ್ತಾರು? ಆ ತೂಕ ಅಂದ್ರೆ ಅದಕ್ಕೆ ಜಂಗ್ ಹಿಡಿಬಾರ್ದು ಅಂತ ಏನ್ ಮಾಡ್ತಾರ? ಜಿಂಕ್ ಅನ್ನ ಯೂಸ್ ಮಾಡ್ತಾರ. ಅದೇ ರೀತಿ ರಬ್ಬರ್ ಅನ್ನ ಗಟ್ಟಿ ಮಾಡಲು ವಲ್ಕನೈಸೇಷನ್ ಅಂದ್ರೆ ಏನ್ ಹೇಳ್ರಿ? ರಬ್ಬರ್ ಅನ್ನು ಗಟ್ಟಿ ಮಾಡಲು ಏನು ಯೂಸ್ ಮಾಡ್ತಾರೆ ಇಲ್ಲಿ? ಸಲ್ಫರ್ ಅನ್ನ ಯೂಸ್ ಮಾಡ್ತಾರ. ಓಕೆ ನೋಡ್ರಿ ಇಷ್ಟು ನಾವು ಕ್ಲಿಯರ್ ಆಗಿ ಕ್ವಶನ್ಸ್ ಅರ್ಥ ಮಾಡ್ಕೊಂತೀವಪ್ಪ ಅಂದ್ರೆ ಏನ್ ಹೇಳ್ರಿ ಈಸಿಯಾಗಿ ಮಿನಿಮಮ್ 10 to 12 ಕ್ವಶನ್ಸ್ ಗ್ಯಾರಂಟಿ ನಾವು ಅಚೀವ್ ಮಾಡ್ಬೋದು. ಸಾರಿ ನೋಡ್ರಿ ಈಚ್ ಕ್ವಶನ್ 2 ಮಾರ್ಕ್ಸ್ ಇರ್ತದ. ಸೊ ನಾವು ಈಸಿಲಿ ಏನ್ ಮಾಡ್ಬೋದು ಇಲ್ಲಿ 10 ರಿಂದ 12 ಅಂದ್ರ 20-24 ಮಾರ್ಕ್ಸ್ ನಾವೇನ್ ಮಾಡ್ಬೋದು ಈ ಸೈನ್ಸ್ ಅಲ್ಲಿ ನಾವು ಪಡ್ಕೋಬಹುದು. ನೋಡಿ ನೆಕ್ಸ್ಟ್ ಒನ್ ನೋಡ್ರಿ, ಯೂಶುವಲಿ ದ ರೇಟ್ ಆಫ್ ಹಾರ್ಟ್ ಬೀಟ್ ಈಸ್ ಮೆಜರ್ಡ್ ಆಸ್. ನೋಡ್ರಿ ಹಾರ್ಟ್ ಬೀಟ್ ನಮ್ಮ ಹೃದಯ ಬಡಿತ ನಾವು ಹೆಂಗ್ ಮೆಜರ್ ಮಾಡ್ತೀವಪ್ಪ ಅಂದ್ರೆ
ನಿಮಿಷಕ್ಕೆ ಮಾಡ್ತೀವೋ ಸೆಕೆಂಡ್ ಮಾಡ್ತೀವಿ ಹೇಳ್ರಿ ನೋಡ್ರಿ. 1 ನಿಮಿಷಕ್ಕೆ ನಮ್ದು ಕೌಂಟ್ ಹೆಂಗತ್ತಂದ್ರ 72 ಸಲ ಹೊಡ್ಕೋತೈತಿ. ಸೊ ಇದೇನ್ ಹೇಳ್ರಿ ಮಿನಿಟಿಗೆ ಏನ್ರಿ ಪ್ರತಿ ನಿಮಿಷಕ್ಕೆ ನಮ್ ಹೃದಯ ಬಡಿತ ಎಷ್ಟಕ್ಕೆ ಬಡ್ಕೋತೈತಪ್ಪ 72 ಸಲ ಬಡ್ಕೋತೈತಿ. ಅವ್ರು ಏನ್ ಕ್ವಶನ್ ಕೇರ್ ನೋಡ್ರಿ, ನಾವ್ ಡಾಕ್ಟರ್ಸ್ ಕಡೆ ನಾವು ಹೋಗಿ ವಿಸಿಟ್ ಕೊಟ್ಟಿದಾಗ ಅವ್ರು ಏನ್ ಮಾಡ್ತಾರೆ ಹೇಳ್ರಿ ನಾಡ ಬಡಿತ ನೋಡ್ತಾರ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ನೋಡ್ರಿ 1 ನಿಮಿಷಕ್ಕ ಇಷ್ಟು ಹೊಡ್ಕೋತೈತಿ ಅಂತ ಹೇಳ್ತಾರೆ. ಸೊ ನಿಮಿಷ ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದೈತಿ ನೋಡ್ರಿ, ಇಲ್ಲಿ ಡೈರೆಕ್ಟ್ಲಿ ಒಂದೇದ ಪಲ್ಸ್ ರೇಟ್ ಪರ್ ಸೌಂಡ್ ಅಂತಾನ, ಸೌಂಡ್ ಅಲ್ಲ ಪಲ್ಸ್ ರೇಟ್ ಪರ್ ಮಿನಿಟ್. ಇದು ನೋಡಿ ನಿಮಿಷ ಅಂದ್ರೆ ಏನ್ ಬರುತ್ತೆ ಇಲ್ಲಿ ಆಪ್ಷನ್ ಬಿ ಅಂತ ನಾವು ಆನ್ಸರ್ ನೋಡ್ರಿ ಡೈರೆಕ್ಟ್ ಆಗಿ. ಇಲ್ಲಿ ನೋಡ್ರಿ ಪರ್ ಅವರ್ ಅಂದ್ರೆ ಏನು ತಾಸಿಂದು. ಸೊ ತಾಸಿಗೆ ಕನ್ಸಿಡರ್ ಮಾಡಿದ್ರೆ ನಾವು 1 ನಿಮಿಷಕ್ಕೆ ಕೌಂಟ್ ಮಾಡ್ತೀವಿ. ನನ್ ಆಫ್ ದಿ ಅಬೌವ್ ಅಂದ್ರೆ ಏನ್ ಹೇಳ್ರಿ ಮ್ಯಾಲಿನ ಯಾವ ಅಲ್ಲ ಅಂತಂದಾರ, ಅಲ್ಲ ಮೇಲ್ ಒಂದು ಆಪ್ಷನ್ ಇದೆ ಏನಪ್ಪಾ ಪರ್ ಮಿನಿಟ್. ಸೊ ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ ನೋಡ್ರಿ ನಮ್ಮ ಹಾರ್ಟ್ ಬೀಟ್ ಪ್ರತಿ ಎಷ್ಟಕ್ಕ ನಿಮಿಷಕ್ಕೆ ಎಷ್ಟು ಹೊಡ್ಕೋತೈತಿ 72 ಟೈಮ್ಸ್. ಓಕೆ ನೋಡ್ರಿ ಆನ್ಸರ್ ಡೈರೆಕ್ಟ್ಲಿ ಇರ್ತೈತಿ. ಒಂದೊಂದು ಟೈಮ್ ಏನ್ ಮಾಡಿರ್ತಾರ ಕ್ಲಿಯರೆನ್ಸ್ ಒಮ್ಮೆ ಸೌಂಡ್ ಸೆಕೆಂಡ್ ಕೊಟ್ಟಿರ್ತಾರು, ಆಮೇಲೆ ಅವರ್ ಕೊಟ್ಟಿರ್ತಾರ. ಸೊ ನಮ್ ಡಾಕ್ಟರ್ ವಿಸಿಟ್ ನಾವು ಮಾಡಿದಾಗ ಅವ್ರು ಏನಂತಾರೆ ರೀ ನಿಮಿಷದ ಕೌಂಟ್ ಮಾಡಿರ್ತಾರ. ಸೊ ನಾವು ಏನ್ ಮಾಡೋ ಕಾನ್ಸಂಟ್ರೇಷನ್ ನಿಮಿಷದ ಯಾವ್ದು ಆಪ್ಷನ್ ಇಲ್ಲಿ ಮಿನಿಟ್ ಅದ. ಸೊ ಪಲ್ಸ್ ರೇಟ್ ಪರ್ ಮಿನಿಟ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. Usually the rate of heartbeat is measured as pulse rate per minute. So next one ನೋಡ್ರಿ, the image formed by concave. ನೋಡ್ರಿ concave lens is always dash and dash. ನೋಡ್ರಿ concave ಅಂದ್ರೆ ಏನಪ್ಪಾ ಎಂತ ಲೆನ್ಸ್ ಇರ್ತದ ತೆಗ್ದಿರ್ತಕ್ಕಂಥದ್ದು. ಕೇವ್ ಅಂದ್ರೆ ಏನಪ್ಪಾ ತೆಗ್ಗಿರೋದು. ಸೊ ಲೆನ್ಸ್ ಎಲ್ಲಿ ನಾವು ಯೂಸ್ ಮಾಡ್ತೀವಿ ಉದಾಹರಣೆ ನೋಡ್ರಿ ಹಲ್ಲುಗಳನ್ನ ಚೆಕ್ ಮಾಡಿರ್ತಾರ, ಅವಾಗೂ ಕೂಡ ಏನ್ ಮಾಡ್ತಾರ ಲೆನ್ಸ್ ಯೂಸ್ ಮಾಡ್ತಾರ. ಇವನ್ ನೋಡ್ ನಮ್ ವೆಹಿಕಲ್ಸ್ ಕಾರ್ ಗಾಡಿ ಅಥವಾ ಯಾವ್ದೋ ಬಸ್ ಇರ್ಲಿ ಯಾವ್ದೋ ಗಾಡಿಗಳು ಇರ್ಲಿ ವಿಶೇಷವಾಗಿ ಏನ್ ಯೂಸ್ ಮಾಡ್ತಾರೋ ಕಾನ್ಕೇವ್ ಲೆನ್ಸ್ ಅವನ್ನ ಯೂಸ್ ಮಾಡ್ತಾರ. ಸೊ ನೋಡ್ರಿ ಆ ಯೂಸ್ ಮಾಡಿದ ಅಲ್ಲಿ ಏನಾಗೈತಿ ಯಾವಾಗ್ಲೂಪ್ಪ ಅಂದ್ರ ವರ್ಚುವಲ್ ಮತ್ತೆ ಇರೆಕ್ಟ್ ಆಗಿ ಬರ್ತೈತಿ. ನೋಡ್ರಿ ಸೀದಾ ಅದ್ರ ಇಮೇಜ್ ಹೆಂಗ್ ಬರ್ತೈತಿಪ್ಪ ಅಂದ್ರ ಇರೆಕ್ಟ್ ಸೀದಾವಾಗಿ ಬರ್ತೈತಿ. ಬಟ್ ಆಪ್ಷನ್ಸ್ ಹೆಂಗ್ ಕೊಟ್ಟಾರ ನೋಡ್ರಿ, ರಿಯಲ್ ಇನ್ವರ್ಟೆಡ್ ಅಂದ್ರೆ ಏನ್ ಹೇಳ್ರಿ ಉಲ್ಟಾ ಅಂದ್ರೆ ಉಲ್ಟಾ ಆಗಿರ್ತದ. ವರ್ಚುವಲ್ ಅಂದ್ರೆ ಏನ್ ಹೇಳ್ರಿ ಸೇಮ್. ಇನ್ವರ್ಟೆಡ್ ಅಂದ್ರೆ ಇದು ಕೂಡ ಉಲ್ಟಾ ಅಂತ ಬರ್ತದ. ರಿಯಲ್ ಎರೆಕ್ಟ್ ಇಲ್ಲಿ ಏನಾಗ್ತೈತಿ ರಿಯಲ್ ಆಗಲ್ಲ ವರ್ಚುವಲ್ ಬರ್ತೈತಿ. ಸೊ ಅದಕ್ಕೆ ಏನಪ್ಪ ನಾವ ವರ್ಚುವಲ್ ಪ್ಲಸ್ ಇರೆಕ್ಟ್ ಆಗಿ ಬೀಳ್ತದೆ ಅಂತ ಹೇಳ್ಬಹುದು. ನೋಡ್ರಿ ಕಾನ್ಕೇವ್ ಅಂದ್ರೆ ವಿಶೇಷವಾಗಿ ಅರ್ಥ ಮಾಡ್ಕೋರಿ ತೆಗ್ಗಿರ್ತಕ್ಕಂಥ ಒಂದು ಲೆನ್ಸ್ ಪೂರ್ತಿ ತೆಗ್ ಅಂತಾರ. ಆ ಯೂಸ್ ಮಾಡತಕ್ಕಂಥ ಲೆನ್ಸ್ ಏನ್ ಕರೀತಾರೋ ಕಾನ್ಕೇವ್ ಲೆನ್ಸ್ ಅಂತೇಳಿ. ಸೊ ಆಪ್ಷನ್ ಏನಪ್ಪಾ 1 is A. The right answer is virtual erect. Next ನೋಡ್ರಿ, next major part of fat digestion is done with the help of. ನೋಡ್ರಿ ಫ್ಯಾಟ್ ಅಂದ್ರೆ ಏನ ದಪ್ಪ ಅಂತಾರ ಕೇರಿ. ದಪ್ಪ ಅಂತಿರ್ತದ. ದಪ್ಪ ಅಂದ್ರೆ ಏನ ಆಹಾರ ಪದಾರ್ಥ ಇರ್ತಕ್ಕಂಥ ದಪ್ಪ ಕೊಬ್ಬಿನಾಂಶವನ್ನು ಎಲ್ಲಿ ಡೈಜೆಷನ್ ಆಕೈತಿ ವಿತ್ ದ ಹೆಲ್ಪ್ ಆಫ್ ಯಾವ್ದು ನೋಡ್ರಿ ಇಲ್ಲಿ ಬೈಲ್ ಜ್ಯೂಸ್. ಏನ್ ಹೇಳ್ರಿ ಆಪ್ಷನ್ ಎ. ಯಾಕಪ್ಪ ಅಂದ್ರ ಇದೇನಾಕೈತಿ ಸ್ಟಮಕ್ ಉತ್ಪತ್ತಿ ಆಗಿರ್ತೈತಿ, ಅಲ್ಲಿ ಹೆಲ್ಪ್ ಆಗೈತಿ. ಅದರಿಂದ ಏನಾಕೈತಿ ನಮ್ಗ ಫ್ಯಾಟ್ ಡೈಜೆಷನ್ ಕಂಪ್ಲೀಟ್ಲಿ ಆಕೈತಿ. ಇದು ನೋಡ್ರಿ ಇದು ಹೈಡ್ರೋಕ್ಲಿಕ್ ಆಸಿಡ್ ಅಂದಾರು, ಇದು ತಪ್ಪು. ಗ್ಯಾಸ್ಟ್ರಿಕ್ ಜ್ಯೂಸ್ ಅದಾಗ ಆಗಲ್ಲ. ಪೆಪ್ಸಿನ್ ಇದೆ ಇದು ಕೂಡ ಒಂದು ಜ್ಯೂಸ, ಬಟ್ ಆಕ್ಚುಲಿ ಇವೆಲ್ಲ ರಿಲೀಸ್ ಆಗ ಇವು ಬೇರೆ ಬೇರೆ ಪ್ಲೇಸ್ ಆಗ್ತಾವ. ಇದು ಮಾತ್ರ ಸ್ಟಮಕ್ ಅಲ್ಲಿ ಆಗುತ್ತೆ. ವಿಚ್ ಈ ಸ್ಟಮಕ್ ಅಲ್ಲಿ ಆಗೋದ್ರಿಂದ ಏನ್ ಜ್ಯೂಸ್ ಉತ್ಪತ್ತಿ ಆಗಿರ್ತದ ಇದು ಎದಕ್ಕೆ ಹೆಲ್ಪ್ ಮಾಡ್ತದ ನಾವು ತಿಂದಕ್ಕಂಥ ಕೊಬ್ಬಿನ ಪದಾರ್ಥವನ್ನು ಜೀರ್ಣ ಮಾಡಲು ಸಹಾಯ ಮಾಡ್ತದೆ. ನೋಡ್ರಿ ಕರೆಕ್ಟಾಗಿ ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರ ಅಂದ್ರೆ ನಾವು ಈಸಿಲಿ ಆನ್ಸರ್ ಮಾಡ್ಬೋದು. ಸೊ ನೋಡ್ರಿ ಪ್ರತಿ ಟೈಮ್ ನಾವು ರಿಕ್ವೆಸ್ಟ್ ಮಾಡ್ಕೋದು ನಿಮ್ಗೆ ಏನಪ್ಪಾ ಅಂದ್ರೆ ಕ್ವಶನ್ ಓದುವ ಮುಂದಾಗ ಕಂಪ್ಲೀಟ್ಲಿ ಮೀನಿಂಗ್ಫುಲ್ ಮಾಡ್ಕೊಂಡ ಓದೋದು ಬರೀ. ಸೊ ನೆಕ್ಸ್ಟ್ ನೋಡ್ರಿ, ಸೊ ದಿಸ್ ಇಸ್ ದ ಲಾಸ್ಟ್ ನೋಡ್ರಿ, ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಏನಪ್ಪಾ ಅಂದ್ರೆ ಡೈರೆಕ್ಟ್ ನಾವು ಹೇಳ್ಬೋದು ಹರ್ಜ್ ಅಂತ. ಫ್ರೀಕ್ವೆನ್ಸಿ ಇದು ಒಂದು ಏನಪ್ಪಾ ಮೂಲ ಯೂನಿಟ್ ಅಂದ್ರೆ ಹರ್ಜ. ನೋಡ್ರಿ ನಾವ ಇದ್ರ ಏನ್ ಹೇಳ್ತೀವಿ ಹೇಳ್ರಿ ಒಂದು ಡಿಸ್ಟೆನ್ಸ್ ದೂರವನ್ನು ಅಳಿದು ಏನ್ ಮಾಡ್ತೀವಿ ಮೀಟರ್ದಾಗ ಮಾಡ್ತಾರ, ಹೌದು. ಆಮೇಲೆ ನೆಕ್ಸ್ಟ್ ಏನ್ ಬರ್ತೈತಿ ವೇಟ್ ಇದೆ, ದಟ್ ಯೂನಿಟ್ ಆಫ್ ಮಾಸ್ ಈಸ್ ವೇಟ್ ಬರ್ತೈತಿ. ಸೊ ಹಿಂಗ ಏನ್ ಕೊಟ್ಟಿರ್ತಾರ ಆಫರ್ಲಿ ಕ್ವಶನ್ ರಿಪೀಟೆಡ್ ಇರ್ತೈತಿ ನೋಡ್ರಿ ಕ್ವಶನ್ಸ್ ಇಂಥವು. ಯೂನಿಟ್ಸ್ ಆಫ್ ಇವು ಫ್ರೀಕ್ವೆನ್ಸಿಲಿ ಯಾವ ಇರ್ತಾವಲ್ಲ ಇವೆಲ್ಲ ಏನ್ ಮಾಡಿರ್ತಾರ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವ, ರಿಪೀಟ್ ಆಗಿ ಬರ್ತಿರ್ತದೆ. ಸೊ ಇಂಥ ಸ್ಮಾಲ್ ಕ್ವಶನ್ಸ್ ಅಥವಾ ಸಿಲ್ಲಿ ಕ್ವಶನ್ಸ್ ಅಂತಿರ್ತೀವಿ ನೀವು ನೆಗ್ಲೆಕ್ಟ್ ಮಾಡ್ತಿರ್ತೀರ, ಬಟ್ ಇವು ಕೂಡ ನಾವೇನ್ ಮಾಡ್ಬೇಕು ಮೇನ್ ನೆನಪಾಗಿ ಇಟ್ಕೊಂಡ್ರ
ಈಸಿಯಾಗಿ ನಾವು 2 ಮಾರ್ಕ್ಸ್ ಅನ್ನ ತಗೋಬಹುದು. ಸೊ ನೋಡ್ರಿ ಇವತ್ತು ನಾ ರಿಪಿಟೇಷನ್ ಮಾಡಿದೀನಿ ಎಲ್ಲ ಮೇನ್ ಕ್ವಶನ್ಸ್ ಇದು ಪ್ರೀವಿಯಸ್ ಕ್ವಶನ್ಸ್ ಬಂದಿದಾವ ಆಲ್ಮೋಸ್ಟ್ ಒಂದಿಷ್ಟು ಹಿಂದೆ ಕ್ವಶನ್ಸ್ ಕೂಡ ಕೇಳಿದಾರೆ. ಸೊ ನಾವೇನ್ ಮಾಡ್ಬೇಕು ಹೇಳ್ರಿ ಮೇನ್ ಬುಕ್ ಕ್ವಶನ್ ಅನ್ನೋಕ್ಕಿಂತನೂ ಸ್ವಲ್ಪ ಹೊರಗಿನ ಔಟ್ ಕ್ವಶನ್ಸ್ ಇರ್ತಾವ ಅವನ್ನ ಸ್ವಲ್ಪ ರೆಫರ್ ಮಾಡ್ರಿ, ಸ್ವಲ್ಪ ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡ್ಕೋರಿ, ಸ್ವಲ್ಪ ನೋಟ್ಸ್ ಕಲೆಕ್ಟ್ ಮಾಡ್ರಿ. ಸೊ ನಾವು ನೋಟ್ಸ್ ಕೊಡ್ತಿರ್ತೀವಿ, ನೀವು ಆಲ್ಮೋಸ್ಟ್ ಕ್ಲಿಯರ್ ಆಗಿ ನೀವು ಅಬ್ಸರ್ವೇಷನ್ ಕೊಟ್ರೆ ಅಂದ್ರೆ ವಿ ಕ್ಯಾನ್ ಈಸಿಲಿ ಗೆಟ್ ದಿ 30 ಮಾರ್ಕ್ಸ್. ಓಕೆ ನೋಡ್ರಿ ಕ್ವಶನ್ಸ್ ಫಸ್ಟ್ ಇಂದ ನೋಡ್ಕೊಂಡು ಬರ್ರಿ. ಫಸ್ಟ್ ನೋಡ್ರಿ ಆಂಟಾಸಿಡ್ ಸಬ್ಸ್ಟೆನ್ಸ್ ಅಂದ್ರೆ ಏನ್ ಹೇಳ್ರಿ ನಮ್ಮ ಅಸಿಡಿಟಿ ಆಗಿರ್ತದೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡೋ ಸಂಬಂಧ ನಾವು ಏನ್ ಪದಾರ್ಥ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಂ ಅಂತ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ನೋಡ್ರಿ ದ ಡ್ಯಾಶ್ ಈಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ಸ್ ಇನ್ ಹ್ಯೂಮನ್ ಬಾಡಿ. ನೋಡ್ರಿ ಇವು ಪೂರ್ತಿ ಏನಾಕಿರ್ತಾವ ಪೂರ್ತಿಯಾಗಿ ಜೀರ್ಣ ಎಲ್ಲಿ ಹಾಕಪ್ಪ ಮೇನ್ ಪಾರ್ಟ್ ಅಂದ್ರೆ ನಮ್ಮ ಭಾಗದಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರದಲ್ಲಿ ಏನಾಕೈತಿ ಪೂರ್ತಿಯಾಗಿ ಜೀರ್ಣಕ್ರಿಯೆ ಹಾಕವ. ಸೊ ಅದಕ್ಕೆ ಆಪ್ಷನ್ ಏನ್ ಹೇಳ್ರಿ ಲಾರ್ಜ್ ಇಂಟೆಸ್ಟೈನ್ ಅಲ್ಲ ಸ್ಮಾಲ್ ಇಂಟೆಸ್ಟೈನು. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅಕ್ಯೂಟ್ ಡಿಸೀಸ್ ಅಂದ್ರೆ ಏನ್ ಹೇಳ್ರಿ ಯಾವ ರೋಗವು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬಗೆ ಹೋಗುವುದಿಲ್ಲ. ಅದ್ರಾಗ ಇವರ ಆಪ್ಷನ್ ಕೊಟ್ಟಾರ ಯಾವಪ್ಪ ಹೈ ಬ್ಲಡ್ ಪ್ರೆಷರು, ಫ್ಲೂ, ಸ್ಟೆಪ್ ಥ್ರೋಟ್, ಕಾಮನ್ ಕೋಲ್ಡ್. ಇವು ಮೂರು ಏನಾಗ್ತಾವ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಟ್ರಾನ್ಸ್ಫರ್ ಆಗ್ತದ. ಬಟ್ ಹೈ ಬ್ಲಡ್ ಪ್ರೆಷರ್ ಏನಾಗುತ್ತದ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಅದಕ್ಕೆ ಆಪ್ಷನ್ ಏನಪ್ಪಾ ಅಂದ್ರೆ ಹೈ ಬ್ಲಡ್ ಪ್ರೆಷರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಕಾಸಸ್. ಡಿಸೀಸ್ ಅಂದ್ರೆ ಏನಪ್ಪಾ ಹೇಳ್ರಿ ರೋಗ. ಎದರಿಂದ ಲಾಸ್ ಆಫ್ ಮೆಮರಿ ಆಕೈತಿ ನಮ್ಗಂದ್ರ ಅಲ್ಝೀಮಿಯರ್ ಡಿಸೀಸಸ್. ಈ ಅಲ್ಝೀಮಿಯರ್ ಡಿಸೀಸ್ ಅಂದ್ರೆ ಏನ್ ನೋಡ್ರಿ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿ ನಾವ ಅದು ಕ್ಲಿಯರ್ ಆಗಿ ಸೆಪರೇಟ್ ಕ್ಲಾಸ್ ಅದ, ಆ ಕ್ಲಾಸಲ್ಲಿ ನಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ನೋಡ್ರಿ ರಿಯಾಕ್ಷನ್ ಆಫ್ ಎನ್ ಅಸಿಡ್ ವಿತ್ ಬೇಸ್. ನೋಡ್ರಿ ಒಂದು ಅಸಿಡ್ ಕೂಡ ಬೇಸ್ ರಿಯಾಕ್ಷನ್ ಆತಂದ್ರ ಅಲ್ಲಿ ಯಾವಾಗಲೂ ಏನಾಗಿರ್ತದ ನ್ಯೂಟ್ರಲೈಸೇಷನ್ ಆಗಿರ್ತದ. ಏನಾಗಿರ್ತದ ಸಾಲ್ಟ್ ಆಗಿ ಉತ್ಪಾದನೆ ಆಗಿರ್ತೈತಿ. ಸೊ ಆಪ್ಷನ್ ಏನಪ್ಪಾ ಇಲ್ಲಿ ಆಪ್ಷನ್ ಡಿ ನ್ಯೂಟ್ರಲೈಸೇಷನ್. ನೆಕ್ಸ್ಟ್ ನೋಡ್ರಿ ಪಿ ಎಚ್ ವ್ಯಾಲ್ಯೂ ಆಫ್ ಬ್ಲಡ್ ಅಂದ್ರೆ ರಕ್ತದ ಪಿ ಎಚ್ ವ್ಯಾಲ್ಯೂ ಎಷ್ಟು ಇರ್ಬೇಕು ಮಿನಿಮಮ್ ಅಂದ್ರೆ 7.4 ಇರ್ತೈತಿ. ನಮ್ಗೆ ಏನ್ ಹೇಳ್ರಿ ಆಪ್ಷನ್ ಬಿ 7.4. ನೆಕ್ಸ್ಟ್ 7th ಕ್ವಶನ್ ನೋಡ್ರಿ ವಿಚ್ ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ಪ್ರಪ್ರಥಮ ಬಾರಿಗೆ ಫ್ಯಾರಡೇಸ್ ಅಂತೇಳಿ. 8th one ದ ಲಂಗ್ಸ್ ಆರ್ ಪಾರ್ಟ್ ಆಫ್ ವಿಚ್ ಸಿಸ್ಟಮ್ ಆಫ್. ನಮ್ಮ ಸಿಸ್ಟಮ್ ಬಾಡಿ ಒಳಗಡೆ ಸಿಸ್ಟಮ್ಸ್ ಅದಾವು, ಅದರೊಳಗ ಲಂಗ್ಸ್ ಯಾವ ಮೇನ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತೈತೆ ಅಂದ್ರೆ ಉಸಿರಾಟ ಅಂಗವಾಗಿ ಕರೀತಾರ. ಅದಕ್ಕೆ ಯಾವಪ್ಪ ಇಲ್ಲಿ ರೆಸ್ಪಿರೇಟರಿ. ರೆಸ್ಪಿರೇಟರಿ ಅಂದ್ರೆ ಏನ್ ಹೇಳ್ರಿ ಉಸಿರಾಟದ ಅಂಗ ಅಂತೇಳಿ ಸಿಸ್ಟಮ್. ನೆಕ್ಸ್ಟ್ ನೋಡ್ರಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಕ್ಯಾನ್ ಬಿ ಆಫ್ ಮ್ಯಾಕ್ಸಿಮಮ್ ಲೆಂತ್. ನಮ್ಮ ಬಾಡಿ ಒಳಗ ಕೆಲವೊಂದು ಪಾರ್ಟ್ಸ್ ಅದಾವು, ಸ್ಟಮಕ್ ಐತಿ, ಸ್ಮಾಲ್ ಇಂಟೆಸ್ಟೈನ್ ಐತಿ, ಲಾರ್ಜ್ ಇಂಟೆಸ್ಟೈನ್ ಐತಿ, ಮೇಲಾಗಿ ರೆಕ್ಟಮ್ ಅಂತ ಇರ್ತದೆ. ಬಟ್ ಅದ್ರೊಳಗ ಉದ್ದವಾದ ಯಾವ್ದು ಭಾಗಪ್ಪ ಅಂದ್ರ ಸ್ಮಾಲ್ ಇಂಟೆಸ್ಟೈನ್. ಅದ್ರ ಸೈಜ್ ಎಷ್ಟೈತಿ ಮಿನಿಮಮ್ 6.5 ಮೀಟರ್ದಿಂದ 7 ಮೀಟರ್. ಅರ್ಥಕ್ವೇಕ್ ಪ್ರೊಡ್ಯೂಸಸ್ ವಿಚ್ ಕೈಂಡ್ ಆಫ್ ಸೌಂಡ್ ಬಿಫೋರ್ ದ ಮೇನ್ ಶಾಕ್ ವೇವ್. ನೋಡ್ರಿ ಆ ಭೂಕಂಪ ಆದ್ಮೇಲೆ ಏನ್ ಇವು ಬರ್ತಾವ ಆ ಕಾವಿನ ವೇವ್ಗಳು, ಅವಾಗ ಬಿಫೋರ್ ಅರ್ಥಕ್ವೇಕ್ ಆಗೋಕ್ಕಿಂತ ಮುಂಚೆ ಸೌಂಡ್ ಯಾವ್ದಪ್ಪ ಆಗ್ತೈತಿ ಅಂದ್ರೆ ಇನ್ಫ್ರಾರೆಡ್ ಸೌಂಡ್ ಅಂತ ಬರ್ತೈತಿ. ನೆಕ್ಸ್ಟ್ ನೋಡ್ರಿ ನಾನ್ ಮೆಟಲ್. ಮೆಟಲ್ ಅಂದ್ರೆ ಲೋಹಗಳು, ನಾನ್ ಮೆಟಲ್ ಅಂದ್ರೆ ಅಲೋಹಗಳು ಅಂತ ಹೇಳ್ತಾರು. ಯೂಸ್ಡ್ ಇನ್ ದ ವಲ್ಕನೈಸೇಷನ್ ಆಫ್ ರಬ್ಬರ್. ಯಾವ್ದಪ್ಪ ಅಂದ್ರೆ ಸಲ್ಫರ್ ಯೂಸ್ ಮಾಡ್ತಾರೆ. ವಲ್ಕನೈಸೇಷನ್ ಅಂದ್ರೆ ಏನ್ ಹೇಳ್ರಿ ರಬ್ಬರ್ ಅನ್ನ ಗಟ್ಟಿ ಮಾಡಕ್ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸಲ್ಫರ್ ಅನ್ನ ಯೂಸ್ ಮಾಡ್ತಾರಂತ. ನೋಡ್ರಿ ಯೂಶಲಿ ದ ರೇಟ್ ಆಫ್ ಹಾರ್ಟ್ ಬೀಟ್. ನೋಡಿ ನಮ್ಮ ಹೃದಯ ಬಡಿತ 1 ನಿಮಿಷಕ್ಕೆ ಎಷ್ಟು ಆಕತಿ, ಅಥವಾ ಅದನ್ನ ನಿಮಿಷದಾಗ ಕೌಂಟ್ ಮಾಡ್ತಾರೋ ಅವರ್ದಾಗ ಕೌಂಟ್ ಮಾಡೋರು ಸೆಕೆಂಡ್ದಾಗ ಕೇರ್ ಅವ್ರ. ಅಲ್ಲಿ ಆಪ್ಷನ್ ಕೊಟ್ಟಾರ ಅವ್ರು, ಸೌಂಡ್ ಅಂತ ಕೊಟ್ಟಾರ, ಪರ್ ಮಿನಿಟ್ ಅಂತ ಕೊಟ್ಟಾರ, ಅವರ್ ಅಂತ ಕೊಟ್ಟಾರ. ಬಟ್ ನಮ್ದು ಏನ್ ನಾವು ಕೌಂಟ್ ಮಾಡ್ತೀವಿ ನಿಮಿಷ ಒಳಗಡೆ ಮಾಡ್ತೀವಿ. ಸೊ 1 ನಿಮಿಷಕ್ಕೆ ಎಷ್ಟು ಆಕೈತಪ್ಪ ಅದ್ರ ಹಾರ್ಟ್ ಬೀಟ್ ಅಂದ್ರೆ 72 ಟೈಮ್ಸ್. ಸೊ ನೋಡ್ರಿ ಇಲ್ಲಿ ಮಿನಿಟ್ದಾಗ ಕೌಂಟ್ ಮಾಡ್ತೀವಿ. ಸೊ ಆಪ್ಷನ್ ನಾವೇನ್ ಮಾಡ್ಬೇಕು ಇಲ್ಲಿ ಪಲ್ಸ್ ರೇಟ್ ಪರ್ ಮಿನಿಟ್. ಮಿನಿಟ್ದಾಗ ಯಾವ ಕೊಟ್ಟಾರ ಅದನ್ನ ಕೌಂಟ್ ಮಾಡ್ಬೇಕು. ಸೊ ಆಪ್ಷನ್ ಇಸ್ ಬಿ. ದ ಇಮೇಜ್ ಫೌಂಡ್ ಬೈ ಕಾನ್ಕ್ಯೂವ್ ಲೆನ್ಸ್. ಕಾನ್ಕ್ಯೂವ್ ಅಂದ್ರೆ ಏನ್ ಹೇಳ್ರಿ ತೆಗ್ಗವಾದ ಪ್ರದೇಶಗಳನ್ನ ಏನು ಯೂಸ್ ಮಾಡ್ತಾರೋ, ಯಾವ ಲೆನ್ಸ್ ವಿಶೇಷವಾಗಿ ಕಾನ್ಕ್ಯೂವ್ ಮಾಡ್ತಾರೆ.
ಸೊ ಅದು ಹೆಂಗಿರ್ತದೆ ಒಳಗೆ ಪಿಕ್ಚರ್ ಹೆಂಗಿರ್ತದಪ್ಪ ಅಂದ್ರೆ ವರ್ಚುವಲ್ ಆಗಿರ್ತದೆ ಮತ್ತು ಇರೆಕ್ಟ್ ಅಂದ್ರೆ ಹೆಂಗ್ ನೋಡಿರ್ತಾರಲ್ಲ ಅದೇ ರೀತಿಯಲ್ಲಿ ಕೂಡ ಸೇಮ್ ಕಾಣ್ತೈತಿ. ನೆಕ್ಸ್ಟ್ ನೋಡ್ರಿ ಫ್ಯಾಟ್ ಡೈಜೆಷನ್. ಫ್ಯಾಟ್ ಅಂದ್ರೆ ಕೊಬ್ಬು ಎಲ್ಲಿ ಡೈಜೆಷನ್ ಜಾಸ್ತಿ ಆಕೈತಪ್ಪ ಅಂದ್ರೆ ಬಯಲ್ ಜ್ಯೂಸ್ ಯಾಕಪ್ಪ ಅಂದ್ರೆ ಅದೇನಿರ್ತೈತಿ ಸ್ಟಮಕ್ ಒಳಗಡೆ ರಿಲೀಸ್ ಆಗಿರ್ತೈತಿ. ಸೊ ಅಲ್ಲಿ ಏನಾಕೈತಿ ನಮಗ ಫ್ಯಾಟ್ ಡೈಜೆಷನ್ ಮಾಡಕ ಹೆಲ್ಪ್ ಆಗ್ತದೆ. ಲಾಸ್ಟ್ ಕ್ವಶನ್ ನೋಡ್ರಿ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ನೋಡ್ರಿ ಫ್ರೀಕ್ವೆನ್ಸಿ ಯೂನಿಟ್ ಏನಪ್ಪಾ ಅಂದ್ರೆ ಹರ್ಜ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ನೋಡ್ರಿ ಇವೇನೋ 15 ಕ್ವಶನ್ಸು. ಇವು 15 ಕ್ವಶನ್ ನಾವು ಕಂಪ್ಲೀಟ್ ಆಗಿ ನಾವು ಕಲ್ತೀವಿ ಅಂದ್ರೆ ಈಸಿಲಿ ನಾವು ಮಾಡ್ಬೋದಪ್ಪ, ಒಂದು 30 ಮಾರ್ಕ್ಸ್ ನಾವು ಪಡ್ಕೋಬಹುದು. ಸೊ ನೋಡ್ರಿ ಮಸ್ಟ್ ಹೆಚ್ಚಿನ ಪ್ರಶ್ನೆಗಳು ಬರ್ತಾವ, ಅದನ್ನ ನಿಮ್ಗೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.